ಮತ್ತು 40-50 ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ, 6-6, 7-7, 8-8 ಸಲ ಏನಪ್ಪ ಮಂತ್ರಿಗಳಾದವರು ಇವತ್ತೇನಪ್ಪ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಾ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರು ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, ITBT ಮಿನಿಸ್ಟ್ರು ನಮ್ಮವರೇ, ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ. ನಾವು ಇವತ್ತಿಗೂ ಏನಪ್ಪ ಒಬ್ಬರಿಗೆ ಏನಪ್ಪ ನೌಕರಿ ಕೊಡಕ್ ಆಗ್ಲಿಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ, ಎಲ್ಲ ನಮ್ಮವ್ರು ಇಟ್ಕೊಂಡೇ ಕೊಡಕ್ ಆಗ್ತಾ ಇಲ್ಲ. ನಾವು ಪ್ರತಿ ಸಲನು ಏನಪ್ಪ ಮಾತಾಡುವಾಗ ಬಹುತೇಕ ಜನ ಶಾಸಕರು 3 ಜನ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿ ಮಂತ್ರಿ ಆಗಿ ಓದೋರು ಏನಪ್ಪ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ. ನೀವಿರಕಲ್ಕೆ ಏನ್ ಮಾಡಿದ್ರಿ? ನಾನು ಎಲ್ಲ ಪಕ್ಷದವ್ರಿಗೆ ಕೇಳ್ತೀನಿ ಅಧ್ಯಕ್ಷರು. ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು, ದಕ್ಷಿಣಕ್ಕೆ ಹಂಗಾಯ್ತು, ದಕ್ಷಿಣಕ್ಕೆ PHC ಹಂಗಿದೆ, ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ, ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟರಿಗಳಿದೆ, IT ಇದೆ. ಮತ್ತು 40-50 ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ, 6-6, 7-7, 8-8 ಸಲ ಏನಪ್ಪ ಮಂತ್ರಿಗಳಾದವರು ಇವತ್ತೇನಪ್ಪ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಾ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ನಾವು ಪ್ರತಿ ಸಲನೂ ಏನಪ್ಪ ಬೇರೆಯವರಿಗೆ ತುಲನೆ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು